ಈ ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಪ್ರಬುದ್ಧರಾಗಿದ್ದೇವೆ. ಟೆಕ್ನಾಲಜಿ ಇದೆ, ಟೆಕ್ನಾಲಜಿನ ನಾವೆಲ್ಲ ಬಳಸ್ತಾ ಇದ್ದೇವೆ. ಬಟ್ ಆದ್ರೆ ತನಿಖೆ ಕಾರ್ಯಕ್ಕೆ ಮಾತ್ರ ಒಳ್ಳೆ ಸ್ಟೋನೇಜ್ SIT ಅಂತ ಹೇಳ್ಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಈಗ ನೋಡಿ, ಒಂದು ಗ್ರೌಂಡ್ ಸ್ಕ್ಯಾನರ್ ತಗೊಂಡ್ಬಂದ್ಬಿಟ್ರೆ 90% ಕೆಲಸ, 90 ಅಲ್ಲ 100% ಕೆಲಸ ಆಗೋಗ್ಬಿಡುತ್ತೆ. ಫಾರ್ ಕೈಂಡ್ ಇನ್ಫಾರ್ಮೇಶನ್, SIT ಅಧಿಕಾರಿಗಳು ಸರ್ಕಾರವನ್ನು ಅಪ್ರೋಚ್ ಮಾಡಿದ್ದಾರೆ ಸ್ಕ್ಯಾನರ್ ಅನ್ನ ಬಳಸಬಹುದಂತ. ದ SIT ವಾಂಟ್ ಸ್ಕ್ಯಾನರ್ಸ್. SITಗೆ ಸ್ಕ್ಯಾನರ್ ಅನ್ನ ಬಳಸ್ತೀವಿ ಅಂತ ಹೇಳಿದ್ರೆ, ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸ್ಕ್ಯಾನರ್ ಅನ್ನ ಬಳಸಬೇಡಿ ಅಂತ ಮೌಖಿಕವಾಗಿ ಹೇಳಿದಾರಂತೆ. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, DK ಶಿವಕುಮಾರ್ ಅವ್ರಿಗೆ ಸ್ಕ್ಯಾನರ್ ಬಳಸಬೇಡ ಅಂತ ಅಧಿಕಾರಿಗಳಿಗೆ ತಡೆ ಹಾಕಕ್ಕೆ ಏನ್ ಇಂಟ್ರೆಸ್ಟ್ DK ಶಿವಕುಮಾರ್ ಅವ್ರಿಗೆ? ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಸ್ಕ್ಯಾನರ್ ಅನ್ನ ಬಳಸಲಿಕ್ಕೆ 3 ಆಪ್ಷನ್ಸ್ ಇದೆ. ಒಂದು, ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಅಥಾರಿಟಿ ಆಫ್ ಇಂಡಿಯಾನ ಬಳಸಬಹುದು. ಅವ್ರ ಬಳಿ ಸ್ಕ್ಯಾನರ್ಸ್ ಇದೆ, ಅವರೇ ಬಂದು ಈ ಎಕ್ಸ್ಕವೇಷನ್ಗೆ ಸ್ಕ್ಯಾನ್ ಮಾಡಿ. ಏನಾಗುತ್ತೆ, ಈಗ ಭೀಮಾ ಹೇಳ್ತಾ ಇರೋದು 100 ಹೆಣಗಳನ್ನ ಊತಾಕಿದೆ ಅಂತ ಭೀಮಾ ಹೇಳಿದ್ರೆ, ಸ್ಕ್ಯಾನರ್ ತಗೊಂಬಂದ್ರೆ ಅಲ್ಲಿ ಅಕಸ್ಮಾತ್ ಸ್ಕ್ಯಾನ್ ಮಾಡಿದಾಗ ನಿಮ್ಗೊಂದು 3000 ಬಾಡಿ ಸಿಕ್ಕಾಕಂತವೆ. ಸ್ಕ್ಯಾನರ್ ಅಲ್ಲಿ ನಿಮ್ಗೆ ಭೀಮನ್ ಮೇಲೆ ಡಿಪೆಂಡ್ ಆದ್ರೆ ಭೀಮನ್ ಎಲ್ಲಿ ಗೊತ್ತಿದೆ ಹೇಳ್ತಾನೆ. ಭೀಮಾ ಬಿಟ್ಟು ಬೇರೆ ಜನನೂ ಅಷ್ಟೇ ಹೊಡೆದಾಕಿ ಮುಚ್ಚಾಕಿದ್ದಾರೆ. 3 ಇಲಾಖೆನ ನಾವು ಕರ್ಸ್ಕೊಬೇಕಾಗತ್ತೆ. ಒಂದು, ಬೆಳ್ತಂಗಡಿ ಪೊಲೀಸರು ಈ ಹೆಣಗಳನ್ನ ಯಾರು ಊತಿದ್ರು, ಯಾಕೆ ಸುಮ್ನೆ ಇದ್ರು ಬೆಳ್ತಂಗಡಿ ಪೊಲೀಸರಿಗೆ ಸಮನ್ಸ್ ಇಶ್ಯೂ ಮಾಡ್ಬೇಕಾಗತ್ತೆ. ಅವ್ರನ್ನ ಕರೆಸ್ಬೇಕು SIT ಅವರು. ಎರಡನೇದಾಗಿ, ಫಾರೆಸ್ಟ್ ಅಫಿಷಿಯಲ್ಸ್ ಈ ಕಾಡಲ್ಲಿ ಹೆಣಗಳನ್ನ ಊತಿದ್ರೆ ಫಾರೆಸ್ಟ್ ಅವರು ಹೆಂಗ್ ಸುಮ್ನೆ ಇದ್ರು. ಓಕೆ. ಮೂರನೇದಾಗಿ ಪಂಚಾಯಿತಿಯವರು, ಯಾಕೋ ನೆಟ್ ಹೋಗಿ ಬರ್ತಾ ಇದೆ. ಮೂರು ಇಲಾಖೆಯವರನ್ನ ಈಗ ನಾವು SIT ಅವರು ಕರ್ಸ್ಕೊಳ್ಬೇಕು. ಒಂದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅದು ಫಾರೆಸ್ಟ್ ಅಲ್ಲಿ ಹೆಣ ಉಣಂಗಿಲ್ಲ. ಈ ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಪ್ರಬುದ್ಧರಾಗಿದ್ದೇವೆ. ಟೆಕ್ನಾಲಜಿ ಇದೆ, ಟೆಕ್ನಾಲಜಿನ ನಾವೆಲ್ಲ ಬಳಸ್ತಾ ಇದ್ದೇವೆ. ಬಟ್ ಆದ್ರೆ ತನಿಖೆ ಕಾರ್ಯಕ್ಕೆ ಮಾತ್ರ ಒಳ್ಳೆ ಸ್ಟೋನೇಜ್ SIT ಅಂತ ಹೇಳ್ಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಈಗ ನೋಡಿ, ಒಂದು ಗ್ರೌಂಡ್ ಸ್ಕ್ಯಾನರ್ ತಗೊಂಡ್ಬಂದ್ಬಿಟ್ರೆ 90% ಕೆಲಸ, 90 ಅಲ್ಲ 100% ಕೆಲಸ ಆಗೋಗ್ಬಿಡುತ್ತೆ. ಫಾರ್ ಕೈಂಡ್ ಇನ್ಫಾರ್ಮೇಶನ್, SIT ಅಧಿಕಾರಿಗಳು ಸರ್ಕಾರವನ್ನು ಅಪ್ರೋಚ್ ಮಾಡಿದ್ದಾರೆ ಸ್ಕ್ಯಾನರ್ ಅನ್ನ ಬಳಸಬಹುದಂತ. ದ SIT ವಾಂಟ್ ಸ್ಕ್ಯಾನರ್ಸ್. SITಗೆ ಸ್ಕ್ಯಾನರ್ ಅನ್ನ ಬಳಸ್ತೀವಿ ಅಂತ ಹೇಳಿದ್ರೆ, ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸ್ಕ್ಯಾನರ್ ಅನ್ನ ಬಳಸಬೇಡಿ ಅಂತ ಮೌಖಿಕವಾಗಿ ಹೇಳಿದಾರಂತೆ. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, DK ಶಿವಕುಮಾರ್ ಅವ್ರಿಗೆ ಸ್ಕ್ಯಾನರ್ ಬಳಸಬೇಡ ಅಂತ ಅಧಿಕಾರಿಗಳಿಗೆ ತಡೆ ಹಾಕಕ್ಕೆ ಏನ್ ಇಂಟ್ರೆಸ್ಟ್ DK ಶಿವಕುಮಾರ್ ಅವ್ರಿಗೆ? ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಸ್ಕ್ಯಾನರ್ ಅನ್ನ ಬಳಸಲಿಕ್ಕೆ 3 ಆಪ್ಷನ್ಸ್ ಇದೆ. ಒಂದು, ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಅಥಾರಿಟಿ ಆಫ್ ಇಂಡಿಯಾನ ಬಳಸಬಹುದು. ಅವ್ರ ಬಳಿ ಸ್ಕ್ಯಾನರ್ಸ್ ಇದೆ, ಅವರೇ ಬಂದು ಈ ಎಕ್ಸ್ಕವೇಷನ್ಗೆ ಸ್ಕ್ಯಾನ್ ಮಾಡಿ. ಏನಾಗುತ್ತೆ, ಈಗ ಭೀಮಾ ಹೇಳ್ತಾ ಇರೋದು 100 ಹೆಣಗಳನ್ನ ಊತಾಕಿದೆ ಅಂತ ಭೀಮಾ ಹೇಳಿದ್ರೆ, ಸ್ಕ್ಯಾನರ್ ತಗೊಂಬಂದ್ರೆ ಅಲ್ಲಿ ಅಕಸ್ಮಾತ್ ಸ್ಕ್ಯಾನ್ ಮಾಡಿದಾಗ ನಿಮ್ಗೊಂದು 3000 ಬಾಡಿ ಸಿಕ್ಕಾಕಂತವೆ. ಸ್ಕ್ಯಾನರ್ ಅಲ್ಲಿ ನಿಮ್ಗೆ ಭೀಮನ್ ಮೇಲೆ ಡಿಪೆಂಡ್ ಆದ್ರೆ ಭೀಮನ್ ಎಲ್ಲಿ ಗೊತ್ತಿದೆ ಹೇಳ್ತಾನೆ. ಭೀಮಾ ಬಿಟ್ಟು ಬೇರೆ ಜನನೂ ಅಷ್ಟೇ ಹೊಡೆದಾಕಿ ಮುಚ್ಚಾಕಿದ್ದಾರೆ. 3 ಇಲಾಖೆನ ನಾವು ಕರ್ಸ್ಕೊಬೇಕಾಗತ್ತೆ. ಒಂದು, ಬೆಳ್ತಂಗಡಿ ಪೊಲೀಸರು ಈ ಹೆಣಗಳನ್ನ ಯಾರು ಊತಿದ್ರು, ಯಾಕೆ ಸುಮ್ನೆ ಇದ್ರು ಬೆಳ್ತಂಗಡಿ ಪೊಲೀಸರಿಗೆ
ಸಮನ್ಸ್ ಇಶ್ಯೂ ಮಾಡ್ಬೇಕಾಗತ್ತೆ, ಅವ್ರನ್ನ ಕರೆಸ್ಬೇಕು SIT ಅವರು. ಎರಡನೇದಾಗಿ ಫಾರೆಸ್ಟ್ ಅಫಿಷಿಯಲ್ಸ್ ಈ ಕಾಡಲ್ಲಿ ಎಣಗಳನ್ನ ಊತಿದ್ರೆ ಫಾರೆಸ್ಟ್ ಅವರು ಹೆಂಗ್ ಸುಮ್ಮನೆ ಇದ್ರು. ಓಕೆ, ಮೂರನೇದಾಗಿ ಪಂಚಾಯಿತಿಯವರು, ಯಾಕೋ ನೆಟ್ ಹೋಗಿ ಬರ್ತಾ ಇದೆ. ಮೂರು ಇಲಾಖೆಯವರನ್ನ ಈಗ ನಾವು SIT ಅವರು ಕರ್ಸ್ಕೊಳ್ಬೇಕು. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಅದು ಫಾರೆಸ್ಟ್ ಅಲ್ಲಿ ಎಣ ಉಣಂಗಿಲ್ಲ.